ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಅನು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಬೇಗನೆ ಎದ್ದಿದೆ. ಪ್ರವೀಣ್ ಅವರು ಚಿಕನ್ ಶಾಪ್ಗೆ ಹೋಗಬೇಕಾಗಿತ್ತಲ್ಲ, ಹಾಗಾಗಿ ಅವ್ರಿಗೆ ಕಾಫಿ ಎಲ್ಲ ಕಾಯಿಸ್ಕೊಟ್ಟು ನಾನು ಇನ್ನು ಮಿಕ್ಕಿದ ಕೆಲಸಗಳನ್ನೆಲ್ಲ ಈಚೆ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಬಂದು ನಾನು ಕೂಡ ಒಂದು ಕಪ್ ಕಾಫಿ ಮಾಡ್ಕೊಳ್ತಾ ಇದ್ದೆ. ಕಾಫಿ ಎಲ್ಲ ಮಾಡಿ ನಾನು ಕೂಡ ಆರಾಮಾಗಿ ಕೂತ್ಕೊಂಡು ಕುಡಿತಾ ಇದ್ದೆ. ಅಪ್ಪು ಇದ್ದಿದ್ದರೆ ಅವನಿಗೆ ಹಾಲೆಲ್ಲ ಕಾಯಿಸ್ಕೊಡ್ಬೇಕಾಗಿತ್ತು. ಆದರೆ ಅವನು ಇಲ್ದಿರೆ ಮನೆ ಅಂತೂ ತುಂಬ ಬಿಕೋ ಅನಿಸ್ತಾಯಿತ್ತು ಆ್ಯಂಡ್ ಬೇಜಾರು ಕೂಡ ಆಗ್ತಾಯಿತ್ತು. ಆದರೆ ಇಟ್ಸ್ ಓಕೆ, ಏನಾಗಲ್ಲ. ಆ್ಯಂಡ್ ಒಬ್ಬಳೇ ಎಲ್ಲ ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಹೋಗೋದು ಕೂಡ ಗೊತ್ತಾಗಲ್ಲ ಅಲ್ವಾ. ಹಾಗಾಗಿ ಒಂದು ಕಪ್ ಕಾಫಿ ಕುಡಿದು ಇವತ್ತು ಹಸುದು ಇನ್ಚಾರ್ಜ್ ಪೂರ್ತಿ ನಂದೇನೆ, ಯಾಕಂದರೆ ಸಂಡೇ ಆಗಿರೋದ್ರಿಂದ. ಹಾಗೆ ಅವರಿಬ್ಬರು ಕಾಯ್ತಾ ಇದ್ದರು, ನಮ್ಮ ನಂದಿನಿ ಮತ್ತು ಕುಳ್ಳಿ. ಹಾಗಾಗಿ ಬೇಗನೆ ಹೋಗಿ ಅವರು ಬೆಳಗ್ಗೆ ಒಂದು ಸತಿ ಮುಸ್ರೆ ಇಟ್ಟರೆ ಶಾಪ್ಗೆ ಹೋದರೆ ನಾನೇ ಬಂದು ಮೇವು ಹಾಕಬೇಕು. ಒಂದು 9:30 ನನಗೆ ಒಂದು ಸತಿ ಹಾಕ್ತೀನಿ. ಆಮೇಲೆ ತಿರ್ಗಾ ಟೈಮಿಂಗ್ಸು ಒಂದು 2 to 3 hours ಬಿಟ್ಟು ಹಾಕೋ ಥರ ನಾನು ನೋಡ್ಕೊಳ್ತಾ ಇರ್ತೀನಿ ಭಾನುವಾರ. ಹಾಗಾಗಿ ಫಸ್ಟು ಸಗಣಿ ಎಲ್ಲ ಎತ್ತಾಕ್ಬಿಟ್ಟು ಅದನ್ನೆಲ್ಲ ಸೈಡ್ಗೆ ಹಾಕಿ, ಆಮೇಲೆ ಹುಲ್ಲನ್ನ ಅವರೇ ಬೆಳಗ್ಗಿನ ಜಾವನೇ ಹೋಗಿ ಕತ್ತರಿಸ್ಕೊಂಡು ಬಂದಿದ್ದರು, ಹೊಲದ ಹತ್ರ ಹೋಗಿ ಹಾಕ್ಕೊಂಡು ಬಂದಿದ್ದರು. ಹಾಗಾಗಿ ನಾನು ಅದನ್ನೆಲ್ಲ ತೆಗೆದು ಅದೆರಡಕ್ಕೂ ಕೂಡ ಹಾಕ್ತೀನಿ. 2 ಹಸು ಇರೋದ್ರಿಂದ ಏನು ಜಾಸ್ತಿ ಸ್ಟ್ರೆಸ್ ಏನಾಗಲ್ಲ, ಆರಾಮಾಗಿ ಮಾಡ್ಕೊಂಡು ಬಂದುಬಿಡ್ತೀನಿ ಬೇಗನೆ. ಆ್ಯಂಡ್ ಅವಳು ನಂದಿನಿ ಅಂತೂ ನನಗೋಸ್ಕರನೇ ಕಾಯ್ತಾ ಇರ್ತಾಳೆ, ಯಾವಾಗ ಹುಲ್ಲು ಹಾಕ್ತಾರೆ ನನಗೆ ಅಂತಲೇ ಪಾಪ ಕಾಯ್ತಾ ಇರ್ತಾಳೆ. ಹಾಗಾಗಿ ಬೇಗನೆ ಹೋಗಿ ಒಂದು 9:30ಗೆ ಒಂದು ಸತಿ ಹಾಕಿಬಿಟ್ಟು ಅವಕ್ಕೆ ನೀಟಾಗಿ ಸಗಣಿ ಎಲ್ಲ ಎತ್ತಾಕ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಮಾಡಿಕೊಟ್ಟೆ. ಅವು ಏನೋ ತಿಂದುಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಳ್ತಾವಲ್ಲ, ಅವು ಕೂಡ ರೆಸ್ಟ್ ತೊಗೊಳ್ಳೋ ಥರ ಬಾಯಲ್ಲೇ ಜಗ್ಗೋ ಥರ ಎಲ್ಲ ಮಾಡ್ತಾ ಇರುತ್ತಲ್ವ. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹುಲ್ಲು ಹಾಕ್ಬಿಟ್ಟು ಬಂದಿದ್ದೀನಿ. ಆನಂತರ ಇವಾಗ ನಾನು ಅಡುಗೆ ಮಾಡ್ಕೊಬೇಕು. ಬೆಳಗ್ಗೆ ನಾಷ್ಟಕ್ಕೆ ಅಂತ ಹೇಳ್ಬಿಟ್ಟು ನಾನಿವತ್ತು ಸ್ವಲ್ಪ ಸಾಂಬಾರು, ರೈಸು, ಮುದ್ದೆ ಹಾಗೆ ಬೆಂಡೆಕಾಯಿ ಇತ್ತು. ಹಾಗಾಗಿ ಅದರಲ್ಲಿ ಕುರ್ಕುರೆ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಆ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಮೊದಲನೇದಾಗಿ ಇಲ್ಲಿ ನಾನು ಫಸ್ಟು ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಸಾಂಬಾರು ಹೇಗಿರಬೇಕು ಅಂದರೆ ತುಂಬ ಮಸಾಲ ಥರ ಇರಬಾರ್ದು ಆ್ಯಂಡ್ ಪೌಡರ್ಸ್ಗಳು ಜಾಸ್ತಿ ಹಾಕಬಾರ್ದು, ತುಂಬ ಲೈಟಾಗಿರಬೇಕು. ಅದು ಮುದ್ದೆಗೆ ಅಲ್ವಾ, ಅದು ಲೈಟಾಗಿದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ಹೀರೆಕಾಯಿ ಇತ್ತು, ಹೀರೆಕಾಯಿ ಸಾಂಬಾರು ಮಾಡಿ ರೈಸ್ ಮಾಡಿ ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಹೀರೆಕಾಯಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಹೀರೆಕಾಯಿ ಸಾಂಬಾರು ಯಾವ ಥರ ಮಾಡ್ತೀನಿ ಅಂದರೆ ಮಸಾಲ ರುಬ್ಬಿ ಮಾಡ್ತೀನಿ. ಅಂದರೆ ಕಾಯಿ, ಟೊಮೊಟೊ, ಈರುಳ್ಳಿ ಇದನ್ನೆಲ್ಲ ರುಬ್ಬಿಟ್ಟು ಒಗ್ಗರಣೆ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ, ಆ ನಂತರ ಬೇಯಿಸಿಟ್ಟಿರುವಂಥ ಬೇಳೆ, ಹೀರೆಕಾಯಿ, ಟೊಮೊಟೊ, ಈರುಳ್ಳಿನೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಸ್ತೀನಿ. ಹಾಗೆ ಇಲ್ಲಿ ರೈಸ್ಗೂ ಕೂಡ ಇಟ್ಟಿದ್ದೀನಿ. ರೈಸ್ ಇಟ್ಟ ಮೇಲೆ ಹಾಗೆ ಮುದ್ದೆಗೂ ಕೂಡ ಒಂದೇ ಸತಿ ಇಟ್ಬಿಡ್ತೀನಿ. 3 ಕೂಡ ಒಂದೇ ಸತಿ ಆಗ್ತಾ ಇರುತ್ತೆ. ಸಾಂಬಾರು ಅದ್ರ ಪಾಡಿಗೆ ಅದು ಚೆನ್ನಾಗಿ ಕುದೀತಾ ಇರುತ್ತೆ. ಹಾಗೆ ಈ ಕಡೆ ರೈಸ್ ಇಟ್ಟಿದ್ದೀನಿ, ಆಮೇಲೆ ಮುದ್ದೆಗೂ ಕೂಡ ಹಾಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸಾಂಬಾರು ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಮೈಲ್ಡಾಗಿ ಟೇಸ್ಟ್ ಇರುತ್ತೆ. ಹಾಗೆ ತುಂಬ ಮಸಾಲ ಅಂತಲೂ ಅನಿಸಲ್ಲ ನಮಗೆ. ಬರೀ ಇದರಲ್ಲಿ ನಾನು ಏನು ಯೂಸ್ ಮಾಡಿದ್ದೀನಿ ಅಂದರೆ ಬರೀ ಸಾಂಬಾರು ಪೌಡರ್ ಮಾತ್ರ ಯೂಸ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು. ಹಾಗೆ ಇಲ್ಲಿ ನಾನು ಬೆಂಡೆಕಾಯಿ ಕುರ್ಕುರೆಗೋಸ್ಕರ ನಾನಿಲ್ಲಿ ಬೆಂಡೆಕಾಯಿನ ಫಸ್ಟು ನೀಟಾಗಿ ತೊಳ್ಕೊಂಡು ಅದನ್ನು ಬಟ್ಟೆನಲ್ಲಿ ಒರೆಸ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಏನೇ ಕೆಮಿಕಲ್ಸ್ ಹಾಕಿದರೂ ಅದು ಹೋಗ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ 1-2 ಸತಿ ನಾವು ನೀಟಾಗಿ ಒರೆಸ್ಕೊಂಡು ಆ ನಂತರ ನಾನಿಲ್ಲಿ ಬೆಂಡೆಕಾಯಿನ ಯಾವ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಬೆಂಡೆಕಾಯಲ್ಲಿ 2 ಭಾಗ ತುದಿಯನ್ನು ಕಟ್ ಮಾಡಿಕೊಂಡು ಅದರಲ್ಲಿ ಮಧ್ಯದಲ್ಲಿ ನಾವು ಪೀಸನ್ನು ಮಾಡ್ಕೊಬೇಕು. ಮಧ್ಯದಲ್ಲಿ ಈ ಥರ ಪೀಸ್ ಮಾಡಿಕೊಂಡು ನಿಮಗೆ ಒಳಗಡೆ ಆ ಬೀಜ ಏನು ಕಾಣಿಸ್ತಾ ಇರುತ್ತಲ್ವ ಅದನ್ನು ನೀಟಾಗಿ ತಗೊಳ್ಬೇಕು. ಅದನ್ನು ತೆಗೆದ್ರೆ ನಮಗೆ ಲೋಳೆ ಅಂಶ ಅನ್ನೋದೇನಿರುತ್ತೆ ಅದೆಲ್ಲ ಹೊಟ್ಟೋಗ್ಬಿಡುತ್ತೆ. ನಾವು ಬೇರೆ ಸಪ್ರೇಟಾಗಿ ಒಂಥರ ತವ ಇಟ್ಟು ಫ್ರೈ ಮಾಡಿ ಅದೆಲ್ಲ ಮಾಡ್ಕೊಳ್ಳೋದ್ಕಿಂತ ಈ ಥರ ನಾವು ಜಸ್ಟ್ ಆ ಬೀಜಗಳನ್ನು ಮತ್ತು ಸೆಂಟ್ರ್ ಭಾಗ ಏನಿರುತ್ತೆ ಅದು ನೀಟಾಗಿ ತೆಗೆದುಬಿಟ್ರೆ ಲೋಳೆ ಅಂಶ ಏನಿರುತ್ತೆ ಅದೆಲ್ಲ ಈಚೆಗೆ ಬಂದುಬಿಡುತ್ತೆ. ನೋಡ್ಬೋದು, ಒಂದೇ ಸತಿಗೆ ನಾವು ಆ ಕಡೆ ಈ ಕಡೆ ಕಟ್ ಮಾಡಿಕೊಂಡ್ರೆ ಈ ಥರ ಬೀಜ ಮತ್ತು ಲೋಳೆ ಏನಿರುತ್ತೆ ಅದು ಈಚೆ ಬಂದುಬಿಡುತ್ತೆ. ಹಾಗಾಗಿ ಆ ಥರ 2 ಪೋರ್ಷನ್ನ ನಾವು ಕಟ್ ಮಾಡಿಕೊಂಡು ಬೀಜಗಳನ್ನೆಲ್ಲ ತಗೊಳ್ಬೇಕು. ಸ್ವಲ್ಪ ಉದ್ದ ಬೆಂಡೆಕಾಯಿ ಇದ್ದರೆ ಏನು ಮಾಡಿ ಅಂದರೆ ಅದನ್ನು ಮಧ್ಯದಲ್ಲಿರೋದನ್ನೆಲ್ಲ ತೆಗೆದುಬಿಟ್ಟು ನೀವು ಅದೇನು ಕಟ್ ಮಾಡ್ತೀರಾ ಅಲ್ವಾ ಬೆಂಡೆಕಾಯಿನ, ಅದನ್ನು ನಾವು 2 ಮಾಡೋ ಜಾಗದಲ್ಲಿ 4 ಮಾಡ್ಕೊಳ್ಬೇಕು ಅಷ್ಟೇ. ಇವಾಗ ನಾನು ನೋಡ್ತಾ ಇರ್ಬೋದು ಎಷ್ಟು ಅದು ಹೋದ್ಮೇಲೆ ನಮಗೆ ಅಂಟ್ರಿಸಲ್ಲ, ಕೈ ಲೋಳೆ ಅನ್ನೋದು ಏನಿರುತ್ತೆ ಅದು ಅಂಟ್ರಿಸಲ್ಲ. ಆರಾಮಾಗಿ ನಾವು ಅದನ್ನು ಕಟ್ ಮಾಡ್ಕೊಳ್ಬೋದು. ಇವಾಗ ನಾನು ಬೆಂಡೆಕಾಯಿನ ಯಾವ ಥರ ಶೇಪಲ್ಲಿ ನೋಡಿ ಕಟ್ ಮಾಡ್ತಾಯಿದ್ದೀನಿ, ಉದ್ದ ಒಳ್ಳೆ ಸ್ಟಿಕ್ ಥರ ಇರಬೇಕದು, ಆ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಿಮ್ಗೆ ತೀರಾ ಉದ್ದ ಅಂತ ಅನಿಸಿದ್ರೆ ಅದರಲ್ಲಿ ಇನ್ನೊಂದು ಭಾಗ ಮಾಡ್ಕೊಳ್ಳಿ ಅಷ್ಟೇ. ನಿಮ್ಗೆ ಇಷ್ಟ ಚೆನ್ನಾಗಿರುತ್ತೆ ಉದ್ದದಲ್ಲೇ ನಾವು
ಚೆನ್ನಾಗಿರುತ್ತೆ ಅಂದರೆ ಆ ಥರನೂ ತಿನ್ಬೋದು. ಇಲ್ಲ ಸ್ವಲ್ಪ ಚಿಕ್ಕದಾಗಿರಲಿ ಮಕ್ಕಳು ಕೊಡೋತೀವಿ ಅಂತ ಆಗಿದ್ರೆ ಈ ಥರ ಸೆಂಟ್ರಿಗೆ ಇನ್ನೊಂದು ಪಾರ್ಟಾಗಿ ಕಟ್ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ನೋಡ್ತಾ ಇರ್ಬೋದು ಆ್ಯಂಡ್ ಒಂಚೂರು ಕೈಗೂ ಅಂಟಲ್ಲ ಏನಿಲ್ಲ, ಆರಾಮಾಗಿ ಅದು ಕಟ್ ಆಗುತ್ತೆ. ಆ್ಯಂಡ್ ಅದೇ ಥರನೇ ಎಲ್ಲನೂ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದೇ ನೀಟಾಗಿ. ಅದು ಏನಿರುತ್ತೆ ಒಳಗೆ ಲೋಳೆ ಅಂಶದ್ದೆಲ್ಲ ತೆಗೆದುಬಿಟ್ಟು ಬೀಜನೆಲ್ಲ ಲಾಸ್ಟಿಗೆ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಒಂದು 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಸ್ವಲ್ಪ ರುಚಿಯಾಗಿರುತ್ತೆ ನಮಗೆ, ಹಾಗೆ ಕ್ರಿಸ್ಪಿನೆಸ್ಗೋಸ್ಕರ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನ ಮಿಸ್ ಮಾಡಿಬಿಡಿ, ಅದನ್ನು ಹಾಕ್ಕೊಳ್ಳಿ. ಹಾಗೆ ಖಾರಕ್ಕೋಸ್ಕರ ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲ ಟೇಸ್ಟ್ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಹಾಗೆ ಜೀರಿಗೆ ಮತ್ತು ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಒಂಥರ ರುಚಿಯಾಗಿ ಇರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಾಸ್ಟಿಗೆ ನಾನು ಒಂದು ಅರ್ಧದಷ್ಟು ನಿಂಬೆಹಣ್ಣ ಹಿಂಡ್ತಾ ಇದ್ದೀನಿ. ಯಾಕಂದರೆ ಖಾರ, ಉಪ್ಪು, ಹುಳಿ ಈ 3 ಇರುತ್ತೆ ಅದರಲ್ಲಿ. ಚಿಪ್ಸ್ ಹೇಗಿರುತ್ತೋ ಹುಳಿ ಖಾರವಾಗಿ ಸೇಮ್ ಅದೇ ಥರನೇ ಬರಲಿ ಅಂತ ಹೇಳ್ಬಿಟ್ಟು ಒಂದು ಅರ್ಧದಷ್ಟು ನಿಂಬೆಹಣ್ಣ ಹಿಂಡಿ ನಾನು ಈ ಥರ ಫಸ್ಟು ನೀಟಾಗಿ ಆ ಪೌಡ್ರು, ಉಪ್ಪು, ಖಾರ ಎಲ್ಲನೂ ಮಿಕ್ಸ್ ಆಗೋ ಥರ ಬೆಂಡೆಕಾಯಿ ಇದರಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಅದನ್ನು ನೀಟಾಗಿ ಬೆಂಡೆಕಾಯಿಗೆ ಅದು ನೀಟಾಗಿ ಅಂಟಬೇಕು. ನಾವೇನು ಹಾಕಿದ್ದೀವಿ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು ಎಲ್ಲನೂ ಅದಕ್ಕೆ ಹಿಡಿಯೋ ಥರ ನೀಟಾಗಿ ಕಲಿಸ್ಕೊಳ್ಳಿ. ಅಂದರೆ ನೀರು ಕೂಡ ಜಾಸ್ತಿ ಹಾಕೋದಕ್ಕೆ ಹೋಗಬಾರ್ದು. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ಅಂಟುತ್ತಾ ಇದೆಯಾ ಇಲ್ವಾ, ಅದರಲ್ಲೇ ಇದೆಯಾ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಲಾಸ್ಟಿಗೆ ನೋಡಿ ಇವಾಗ ಬೆಂಡೆಕಾಯಿಗೆ ನಾವು ಏನೇನೆಲ್ಲ ಹಾಕಿದ್ದೀವಿ ಅದು ನೀಟಾಗಿ ಅಂಟಿದೆ. ಒಂದು 5 ನಿಮಿಷ ಬಿಟ್ಟು ಆ ನಂತರ ಎಣ್ಣೆ ಕಾಯ್ಸೋಕ್ಕಿಟ್ಟು ಒಂದೊಂದನ್ನೇ ಸ್ವಲ್ಪ ನಾವು ಪಕೋಡ ಹಾಕ್ತೀವಲ್ಲ ಸೇಮ್ ಆ ಥರನೇ ಹಾಕ್ಕೊಳ್ಳಿ. ನೋಡ್ತಾ ಇರ್ಬೋದು ನಾವು ತುಂಬ ಸ್ಲೋಗೂ ಇಟ್ಟು ನೀವು ಹಾಕಬೇಡಿ, ಯಾಕಂದರೆ ಚೆನ್ನಾಗಿ ಬರೋಲ್ಲ. ಈ ಥರ ನಾವು ಹಾಕಿದ ತಕ್ಷಣ ಪೂರ್ತಿ ನೊರೆ ಮೇಲ್ಗಡೆ ಎದ್ದು ಬರಬೇಕು. ಆ ಥರ ಎಣ್ಣೆನ ಕಾಯಿಸ್ಕೊಂಡು ಬೆಂಡೆಕಾಯಿ ನಾವೇನು ಮಾಡ್ಕೊಂಡಿದ್ವಿ ಅದನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೀವು ಎಣ್ಣೆಲಿ ಫ್ರೈ ಮಾಡ್ತಾನೆ ಅದು ಒಂಥರ ಕುರ್ಕುರೆ ಟೈಪಲ್ಲೇ ಬಂದುಬಿಡುತ್ತೆ. ನೋಡ್ತಾ ಇರ್ಬೋದು ಹೆಂಗಾಗಿದೆ ಅಂತ. ಸೊ ನೀವೇನು ಕಾಯೋ ಅವಶ್ಯಕತೆ ಇರಲ್ಲ. ಸೊ ಫೈನಲಿ ಕುರ್ಕುರೆ ಥರನೇ ರೆಡಿ ಆಗಿದೆ. ಆ್ಯಂಡ್ ಇಲ್ಲಿ ರೈಸು, ಸಾಂಬಾರು ಎಲ್ಲರೂ ರೆಡಿ ಆಯಿತು, ಮುದ್ದೆ ಕೂಡ ರೆಡಿ ಆಯಿತು, ಆ್ಯಂಡ್ ಬೆಂಡೆಕಾಯಿ ಕುರ್ಕುರೆ ಕೂಡ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ನೋಡ್ಬೋದು. ನಾನು ಕೈಯಲ್ಲಿ ಕೂಡ ಈ ಥರ ಮಾಡಿ ತೋರಿಸ್ತೀನಿ. ಆ್ಯಂಡ್ ನಿಜವಾಗ್ಲೂ ಕುರ್ಕುರೆ ಥರನೇ ಇದೆ, ತುಂಬಾ ಇಷ್ಟ ಆಯಿತು ನನಗೂ ಕೂಡ. ಸೊ ಬೆಂಡೆಕಾಯಿ ಕುರ್ಕುರೆ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ನಿಜವಾಗ್ಲೂ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು. ಅಪ್ಪು ಬಂದಮೇಲೆ ಅವನಿಗೂ ಮಾಡಿಕೊಡ್ಬೇಕು. ತುಂಬ ಚೆನ್ನಾಗಿದೆ, ಕ್ರಿಸ್ಪಿಯಾಗಿ ಬಂದಿದೆ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ಮಾಡಿಕೊಡಿ ಮಕ್ಳಿಗೆ. ಇವಾಗೆಲ್ಲ ಸಮ್ಮರ್ ಹಾಲಿಡೇಸ್ ಅಲ್ವಾ, ಸೊ ಅವರು ಕೂಡ ಮನೆಯಲ್ಲೇ ಎಂಜಾಯ್ ಮಾಡ್ತಾರೆ. ಸೊ ಬೆಂಡೆಕಾಯಿ ತರಕಾರಿ ಆಗಿರೋದ್ರಿಂದ ತರಕಾರಿ ಅವರು ತಿಂದಂಗೂ ಕೂಡ ಆಗುತ್ತೆ. ಖಾರ, ಉಪ್ಪು, ಆಮೇಲೆ ನಾವು ಮಸಾಲ ಪೌಡರ್ ಎಲ್ಲ ಹಾಕಿದ್ವಲ್ಲ ಗರಂ ಮಸಾಲ, ಚೆನ್ನಾಗಿ ಹಿಡ್ದಿದೆ. ನೀವು ಅದನ್ನು ಮಿಕ್ಸ್ ಮಾಡಿದ ತಕ್ಷಣ ಒಂದು 5 ನಿಮಿಷ ಹಾಗೆ ತಟ್ಟೆ ಮುಚ್ಚಿಬಿಟ್ಟು ಇಡಿ. ಆನಂತರ ನೀವು ಎಣ್ಣೆ ಕಾಯಿಸ್ಬಿಟ್ಟು ಹಾಕಿ. ನಿಜ ತುಂಬ ಚೆನ್ನಾಗಿ ಬರುತ್ತೆ. ಊಟದ ಜೊತೆ ಎಲ್ಲ ನೆಂಚ್ಕೊಳ್ಳೋದಕ್ಕೆ ಮಕ್ಕಳಿಗೆ, ದೊಡ್ಡವ್ರಿಗೆ ಇನ್ಸ್ಟೆಂಟಾಗಿ ಮಾಡಿ ಕೊಡ್ಬೋದು. ಅಂದರೆ ಏನಂದರೆ ಅದರೊಳಗೆ ಬೀಜ ಇರುತ್ತಲ್ಲ ಅದನ್ನು ತೆಗೆಯೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಒಂದು 10-15 ನಿಮಿಷದೊಳಗೆ ಈ ರೆಸಿಪಿನ ಮಾಡ್ಬೋದು. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗೆ ಬಂತು ಅಂತ. ಹಾಗೆ ಪ್ರವೀಣ್ ಅವ್ರಿಗೂ ಹಾಕ್ಕೊಟ್ಟು ನಾನು ಕೂಡ ಊಟ ಮಾಡಿ ಆನಂತರ ಫೋನಲ್ಲಿ ಚಾರ್ಜಿಂಗ್ ಖಾಲಿ ಆಗೋಯಿತು. ಹಾಗಾಗಿ ಚಾರ್ಜಿಂಗ್ ಹಾಕ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿ, ಇವತ್ತು ವಾರ ಬೇರೆ ಅಲ್ವಾ, ಹಾಗಾಗಿ ವಾರ ಕೂಡ ಮಾಡ್ತಾಯಿದ್ದೆ. ಒಂದು 11:30 12 ಗಂಟೆ ಆಗಿತ್ತು. ಸೊ ಹಾಗಾಗಿ ನಾನು ಕ್ವಿಕ್ಕಾಗಿ ಅದನ್ನೇನು ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ, ಚಾರ್ಜಿಂಗ್ ಕೂಡ ಇರಲಿಲ್ಲ. ಆ ನಂತರ ನಾನಿವಾಗ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಪೂಜೆನ ಮಾಡ್ಕೊತಾ ಇದ್ದೀನಿ. ಕೆಲವು ಸತಿ ನೈವೇದ್ಯ ಇಡೋವಾಗ ಇಡ್ತೀನಿ, ಇಲ್ಲ ಅಂದರೆ ಹಾಗೇ ಪೂಜೆ ಮಾಡ್ತೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಆ ನಂತರ ನಾನಿವತ್ತು ಹೊರಗಡೆ ಹೊರಟಿದ್ದೆ. ತುಂಬ ದಿವಸ ಆದಮೇಲೆ ತೋಟದ ಹತ್ರ ಹೋಗ್ತಾ ಇದ್ದೀನಿ. ಹಾಗಾಗಿ ರೆಡಿ ಆದೆ, ತಿರ್ಗಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು. ತುಂಬ ಬೇಜಾರಾಗ್ತಾಯಿದೆ ಒಬ್ಬಳೇ ಮನೇಲಿ, ಅಪ್ಪು ಇಲ್ಲ.
ಸಖತ್ತು ಬೇಜಾರಾಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ರೆಡಿ ಆದೆ. ಪ್ರವೀಣವ್ರು ಅಲ್ಲೇ ಇದ್ದಾರೆ, ಹಾಗಾಗಿ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಅಂದರು. ಹೋಗಿ ಅಲ್ಲೆಲ್ಲ ಹೇಗಿದೆ ಎಲ್ಲ ಸ್ವಲ್ಪ ಆರಾಮಾಗಿ ತಣ್ಣಗಿರುತ್ತೆ. ಅಲ್ಲಿ ಜೋಳ ಎಲ್ಲ ಹಾಕಿದ್ದಾರೆ ಅಲ್ವಾ, ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಣ ಅಂತೇಳಿ ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀನಿ. ನಿಮಗೂ ತೋರಿಸ್ತೀನಿ ಬನ್ನಿ. 1:30 ಅನ್ನಂಗೆ ಸ್ವಲ್ಪ ಶಾಪಲ್ಲಿ ಜನಗಳು ಕಮ್ಮಿ ಆದಮೇಲೆ ತೋಟದ ಹತ್ರ ಹೋದ್ವಿ. ಅಲ್ಲಿ ನೀರೆಲ್ಲ ಬಿಡಬೇಕು ಅಂತ ಹೇಳ್ಬಿಟ್ಟು ಹೊರಟು ನಾನು ಅವರು. ತುಂಬ ದಿವಸನೇ ಆಗೋಗಿತ್ತು. ನಮ್ಮ ಹೊಲದತ್ತ ಬಂದರೆ ಏನೋ ಒಂಥರ ರಿಲ್ಯಾಕ್ಸೇಷನ್ ಅಂತಲೇ ಹೇಳ್ಬೋದು. ಏನೋ ಒಂಥರ, ಆದರೆ ಸ್ವಲ್ಪ ಬಿಸಿಲಿದ್ದರೆ ಸ್ವಲ್ಪ ಇರಿಟೇಟ್ ಅನಿಸ್ತಾ ಇರುತ್ತೆ. ಅದು ಬಿಟ್ಟರೆ ಹಸ್ರಾಗೇ ಇರುತ್ತೆ, ಎಲ್ಲೂ ಒಣಗಿರೋ ಥರ ಎಲ್ಲೋ ಒಂದೊಂದು ಕಡೆ ಅಷ್ಟೇ. ಈ ಕಡೆ ಎಲ್ಲ ನಾವು ಜೋಳ ಹಸುಗಳಿಗೆ ಮೇವೆಲ್ಲ ಹಾಕಿರೋದ್ರಿಂದ ಹಸ್ರಾಗೇ ಇರುತ್ತೆ. ಈ ಥರ ಆವಾಗವಾಗ ಬಾತುಕೋಳಿ ಮತ್ತು ನವಿಲುಗಳು ಇದೆಲ್ಲ ಓಡಾಡ್ತಾನೆ ಇರುತ್ತೆ. ಅದನ್ನೆಲ್ಲ ನೋಡೋದೇ ಒಂಥರ ಚೆಂದ. ಇಷ್ಟು ದಿನ ನನಗೆ ಅದು ಇದು ಅಂತ ಹೇಳ್ಬಿಟ್ಟು ಕೆಲಸದಲ್ಲೇ ಬ್ಯುಸಿ ಆಗಿಬಿಟ್ಟು ಈ ಕಡೆ ಬರೋದಕ್ಕೆ ಹೋಗಿರಲಿಲ್ಲ. ಆ್ಯಂಡ್ ಇನ್ಮೇಲೆ ಕೆಲವು ಸತಿ ವಾರಕ್ಕೊಂದು 2-3 ಸತಿ ಫ್ರೀ ಮಾಡ್ಕೊಂಡು ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡು ಅಲ್ಲೆಲ್ಲ ಓಡಾಡಿಕೊಂಡು ಹಾಗೆ ಒಂದು 4-4:30 ಆಗ್ತಾ ಇದ್ದಂಗೆ ಪ್ರವೀಣವ್ರು ಹಸುಗಳಿಗೆ ಅಂತ ಹೇಳ್ಬಿಟ್ಟು ಹುಲ್ಲನ್ನ ಕುಯ್ತಾಯಿದ್ರು. ನಾನೇನು ಹುಲ್ಲು ಕುಯ್ಯಲ್ಲ, ಯಾಕಂದರೆ ಸ್ವಲ್ಪ ತುಂಬಾ ಶಾರ್ಪಾಗಿರುತ್ತೆ. ಹಾಗಾಗಿ ಅವರು ಇದೆಲ್ಲ ಬೇಡಮ್ಮ, ಕೈಯೆಲ್ಲ ತರ್ಚ್ಕೊತೀಯ, ನೀನೇನು ಮಾಡೋಕ್ಕೆ ಹೋಗ್ಬೇಡ, ಅಲ್ಲಿರು ಸಾಕು ಅಂತ ಹೇಳಿದ್ರು. ಹಾಗಾಗಿ ನಾನೇನು ಹೋಗಿ ಕುಯ್ಯೋದಕ್ಕೇನು ಹೋಗಲಿಲ್ಲ. ಅವರೇ ಹಾಕ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಕುಯ್ತಾಯಿದ್ರು. ಮನೆ ಹತ್ರ ಹಸುಗಳಿದಾವಲ್ಲ, ಅದಕ್ಕೆ ಅಂತ ಹೇಳ್ಬಿಟ್ಟು ಮೇವನ್ನ ಕೊಯ್ದುಬಿಟ್ಟು ಈ ಥರ ಎಲ್ಲ ಕಟ್ತಾಯಿದ್ರು. ಅದು ಸಖತ್ತು ಕುಯ್ಕೊಳ್ಳುತ್ತೆ ಕೈನೇ. ಆ್ಯಂಡ್ ಅವ್ರಿಗೂ ಕೂಡ ಕುಯ್ದಿದೆ ಅದು ಗಿಡ ಇದೇನಿರುತ್ತೆ ಅಲ್ವಾ, ಅದನ್ನೇ ತೋರಿಸ್ತಾಯಿದ್ರು. ಹಾಗೆ ನಿಮಗೆ ಸತಿ ನಾನು ಹೇಳಿದ್ವಿ ನಾವು ಜೋಳ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು, ಅದೇನಾಗಿದೆ ಅಂದರೆ ಆ ಟೈಮ್ಗೆ ನಮಗೆ ಕರೆಕ್ಟಾಗಿ ಮಳೆ ಆಗಿಲ್ಲ ಆ್ಯಂಡ್ ಬೆಳೆ ಕೂಡ ಆಗಿಲ್ಲ. ಈ ಮಳೆನ ನಂಬಿಕೊಂಡು ನಾವು ಜೋಳನ ಹಾಕಿದ್ದು. ಆ ಟೈಮಿಗೆ ಮಳೆ ಆಗ್ದಂಗೆ ಆ್ಯಂಡ್ ಬೋರ್ವೆಲ್ ನೀರು ಕೂಡ ಬರ್ದಂಗೆ ಬಿಟ್ಟಿರ್ದಂಗೆ ನಮಗೇನಾಯ್ತು ಅಂದರೆ ಅದು ಅರ್ಧದಷ್ಟು ಬಂದುಬಿಟ್ಟು ಹಾಗೆ ಪೂರ್ತಿ ಒಣಗಿಬಿಟ್ಟಿದೆ. ಅರ್ಧ ಪೂರ್ತಿ ಒಣಗಿಬಿಟ್ಟು ತುಂಬಾ ಲಾಸ್ ಆಯಿತು. ಆ್ಯಂಡ್ ಹೇಳ್ತೀವಲ್ಲ, ರೈತರ ಕಷ್ಟ ತುಂಬಾ ಕಷ್ಟವಾಗಿರುತ್ತೆ. ಯಾಕಂದರೆ ಮಳೆ ಆಗ್ದಂಗೆ ಬೆಳೆ ಆಗ್ದಂಗೆ ಅವನೇನೋ ಒಂದು ಇಂಟೆನ್ಷನಲ್ಲಿ ಇರುತ್ತೆ, ಈ ಸತಿ ಬೆಳೆ ಆದರೆ ಏನೋ ಒಂದು ಮಾಡ್ಬೋದು ಅಂತ. ಆದರೆ ಸಡನ್ನಾಗಿ ಕೈ ಕೊಟ್ಟಾಗ ತುಂಬಾ ಒಂಥರ ಕುತ್ತಿಗೆಗೆ ಬಂದಿರೋ ಥರ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಈ ಸತಿ ಏನು ಮಾಡಿದ್ವಿ ಅಂದರೆ ಬೋರ್ವೆಲ್ ನೀರು ಎಷ್ಟು ಬರುತ್ತೋ ಅಷ್ಟಕ್ಕೆ ಮಾತ್ರ ನಾವು ಜೋಳನ ಹಾಕಿದ್ವಿ. ಅದು ನಾವೇನು ಕೈಯಲ್ಲೂ ಹೂಳಲಿಲ್ಲ, ಜಸ್ಟ್ ಸುಮ್ಮನೆ ಪ್ರವೀಣ್ ಅವರು ಹಿಂಗೆ ಎರ್ಚ್ಕೊಂಡು ಬಂದರು. ಅದಕ್ಕೆ ತಿರ್ಗಾ ಟ್ರ್ಯಾಕ್ಟ್ರಲ್ಲೇ ಕರ್ಕೊಂಡು ತಿರ್ಗಾ ಟ್ರ್ಯಾಕ್ಟ್ರ್ ಕೈಯಲ್ಲೇ ಮುಚ್ಚಿಸಿದ್ವಿ. ಯಾಕಂದರೆ ಅಲ್ಲಿ ನವಿಲುಗಳು ತುಂಬಾ ಇದ್ದಾವೆ. ಬಂದು ಹುಡುಕಿ ಅದನ್ನು ತಿಂತದೆ, ಅದು ಕಾಳುಗಳನ್ನೆಲ್ಲ, ಜೋಳದ ಕಾಳುಗಳನ್ನ. ಹಾಗಾಗಿ ಅಲ್ಲೇ ಸಡನ್ನಾಗಿಯೇ ಮುಚ್ಚಿಸ್ಬಿಟ್ಟು ನೀರು ಕೂಡ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅದನ್ನೇ ಮಾಡಿಸ್ತಾಯಿದ್ರು. ಅದು ತುಂಬ ಸುಲಭವಾಗಿ ಹೇಳ್ತಾರೆ, ಏನು ಎಷ್ಟೊತ್ತು ಮಾಡೋದು ಹೊಲದಲ್ಲಿ ಬಿಸಿಲಲ್ಲಿ ಅಂತೇಳಿ ತುಂಬ ಇದರಲ್ಲೇ ಮಾತಾಡ್ತಾರೆ. ಆದರೆ ಅಲ್ಲಿ ನಿಂತ್ಕೊಂಡು ಮಾಡಿ ಆ ಒಂದು ಬೆಳೆನ ತೆಗಿಯೋದಿದೆಯಲ್ಲ, ಅದು ತುಂಬಾ ಕಷ್ಟ. ಈ ಥರ ಸಡನ್ನಾಗಿ ನಿಮಗೆ ಮಳೆ ಬರಲಿಲ್ಲ ಅಂದರೆ, ಆ ಬೆಳೆ ನಿಮಗೆ ಕೈಗೆ ಸಿಗಲಿಲ್ಲ ಅಂದರೆ ಒಬ್ಬ ರೈತಂಗೆ ಮಾತ್ರ ಗೊತ್ತು ಆ ಕಷ್ಟ ಏನಿರುತ್ತೆ ಅಂತ. ಆ್ಯಂಡ್ ನಮಗೂ ಕೂಡ ಈ ಸತಿ ನಾವೇನು ಅಂದ್ಕೊಂಡ್ವಿ ಅಂದರೆ ರಾಗಿ ಹಾಕಬೇಕು ಅಂತಲೇ ಅಂದ್ಕೊಂಡಿದ್ದು. ಯಾಕಂದರೆ ರಾಗಿ ಹಾಕಿದ್ರೆ ನಮಗೂ ಕೂಡ ಯೂಸ್ಫುಲ್ ಅಲ್ವಾ. ಹಾಗಾಗಿ ರಾಗಿ ಹಾಕೋಣ ಅಂತಲೇ ಅಂದ್ಕೊಂಡ್ರಿ. ಆದರೆ ರಾಗಿ ಹಾಕೋದಕ್ಕಾಗಲಿಲ್ಲ, ಯಾಕಂದರೆ ಅದಕ್ಕೆ ನೀರು ಬೇಕು ಕರೆಕ್ಟಾಗಿ. ಆಮೇಲೆ ಮಳೆ ಕೂಡ ಆಗಬೇಕು. ಈ ಬೇಸಿಗೆಯಲ್ಲಿ ಎಲ್ಲಿ ನೋಡಿದ್ರೂ ಒಣಗ್ತಾ ಇರುತ್ತೆ, ಒಂಚೂರು ಹನಿ ಬಿದ್ದಿಲ್ಲ. ಎಲ್ಲೋ 1-2 ಹನಿ ಬಿತ್ತು, ಆಮೇಲೆ ನಿಂತೋಯ್ತು. ಈ ಥರ ಆದರೆ ರೈತನ ಕಷ್ಟ ಯಾರು ಕೇಳೋರ್ಗೂ ಬರಲ್ಲ, ಅವ್ನು ಮಾತ್ರ ಅದನ್ನು ಅನುಭವಿಸ್ತಾ ಇರ್ತಾನೆ. ಹಾಗಾಗಿ ಯಾರನ್ನೂ ಕೀಳಾಗಿ ಯಾರನ್ನೂ ಮೇಲಾಗಿ ನೋಡಬೇಡಿ, ಅವ್ರು ಪಡೋ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಾವಿವತ್ತು ಹಾಕಿರೋ ಬೆಳೆ ನಮಗೆ ಕೈಗೆ ಸಿಕ್ಕಿಲ್ಲ ಅಂದರೆ ಎಷ್ಟು ಬೇಜಾರು, ಎಷ್ಟು ಒಂಥರ ಅಳು ಬರೋ ಥರನೇ ಅನ್ನಿಸ್ತಾ ಇರುತ್ತೆ. ಸೊ ತುಂಬ ಕೀಳಾಗಿ ಒಬ್ಬ ರೈತನ ಫ್ಯಾಮಿಲಿನಾಗಲಿ ಒಬ್ಬ ರೈತನಾಗಲಿ ನೋಡೋದಕ್ಕೆ ಹೋಗಬೇಡಿ. ಒಬ್ಬ ರೈತಂಗೆ ಮಾತ್ರ ಗೊತ್ತಿರುತ್ತೆ ಮಳೆ ಬಂದಿಲ್ಲ, ಬೆಳೆ ಆಗಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ, ಅವನು ಎಷ್ಟು ದುಡ್ಡನ್ನ ಸಾಲ ಮಾಡಿ ಏನು ಮಾಡಿ ತಂದು ಬೆಳೆಗಳನ್ನ ಹಾಕಿರ್ತಾನೆ ಅಂತ. ಹಾಗಾಗಿ ಯಾರನ್ನೂ ಸ್ವಲ್ಪ ಕೀಳಾಗಿ ನೋಡೋದು, ಮೇಲಾಗಿ ನೋಡೋದು ಮಾಡೋದಕ್ಕೆ ಹೋಗ್ಬಿಡಿ. ಎಲ್ಲನೂ ಒಂದೇ ಸಮ ನೋಡಿ, ನೋಡೋಕ್ಕಾಗಿಲ್ಲ ಅಂದರೆ ಬೇಡ, ಬಿಟ್ಬಿಡಿ.
ಇವಾಗ ನಾವೆಲ್ಲ ಜೋಳನೆಲ್ಲ ಎರಚಿ ಹಾಗೆ ಟ್ರ್ಯಾಕ್ಟರ್ನಲ್ಲೆಲ್ಲ ಮಣ್ಣು ಹೊಡೆಸ್ಬಿಟ್ಟು ಇವಾಗ ಹೋದ ಸತಿ ನಾವು ಹೇಗೆ ನೀರು ಇದನ್ನು ಮಾಡಿದ್ವಲ್ಲ ಅದೇ ಥರನೇ ಒಂದೊಂದಕ್ಕೂ ಕೂಡ ಹಾಕ್ಕೊಂಡು ಬಂದ್ವಿ. ಇದಕ್ಕೆ ಏನಂತಾರೆ ಅಂತ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಆ ಪೈಪ್ಗೆ. ಅದನ್ನು ಹಾಕಿಬಿಟ್ಟು ನಾನು ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೆ. ಯಾಕಂದ್ರೆ ನೈಟು ಒಂದು 7-7:30 ಆಗಿಬಿಟ್ಟು ಫುಲ್ಲು ಕತ್ತಲು ಆಗಿಬಿಟ್ಟಿತ್ತು. ಹಾಗಾಗಿ ಟಾರ್ಚ್ ಹಾಕ್ಕೊಂಡು ಅದನ್ನೆಲ್ಲ ಹಾಕಿಬಿಟ್ಟು ನೀರನ್ನ ಆನ್ ಮಾಡಿದ್ವಿ. ಎಷ್ಟು ಚೆನ್ನಾಗಿ ಅದು ಕೈಗೆ ಸಿಗ್ತಾಯಿತ್ತು. ನೀರು ಒಂದು ಎತ್ತರದಲ್ಲಿ ಬರುತ್ತೆ, ಬಂದು ಅದು ಭೂಮಿಗೆ ಬೀಳ್ತಾ ಇರುತ್ತೆ. ಒಂಥರ ಮಳೆ ಥರನೇ ಅನಿಸ್ತಾ ಇರುತ್ತೆ. ಅದು ನಾನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ, ಆದರೆ ಅದು ಫೋನಲ್ಲಿ ಕತ್ತಲಾಗಿರೋದ್ರಿಂದ ಅದು ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಬೆಳಗ್ಗೆ ಇನ್ನೊಂದು ದಿವಸ ಯಾವತ್ತಾದರೂ ಬಂದು ಅದನ್ನು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಅಲ್ಲಿಂದ ನಾವು ಹೊರಡೋ ಅಷ್ಟೊತ್ತಿಗೆ 8:30 ಆಗಿಬಿಟ್ಟಿತ್ತು. ಹಾಗಾಗಿ ಕ್ವಿಕ್ಕಾಗಿ ಅಲ್ಲಿಂದ ನೀರೆಲ್ಲ ಆನ್ ಮಾಡಿಬಿಟ್ಟು ಬಂದ್ವಿ. ಇವಾಗ ಅದು ನೆಂದರೆ ಇನ್ನು ನವಿಲುಗಳು ಬಂದು ಅದನ್ನೇನು ಕುಕ್ಕಿ ತಿನ್ನಲ್ಲ, ಒದ್ದೆ ಆಗಿರುತ್ತಲ್ಲ. ಹಾಗಾಗಿ ಸೊ ಇವತ್ತಿನ ವಿಡಿಯೋ ಇದಾಗಿರುತ್ತೆ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರೆಯದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.